ಮೊದಲರ್ಧ ಫೋಕಸ್ ಮಾಡಿದರೆ ಅರ್ಥ ಮಾಡ್ಕೋಬಹುದು. ಮೊದಲ ಅರ್ಧ ಫಸ್ಟ್ ಹಾಫ್ ನಾನು ಫೋಕಸ್ ಮಾಡಿ ನೋಡಿದ್ರೆ ಸೆಕೆಂಡ್ ಹಾಫ್ ನೀಟಾಗಿ ಅರ್ಥ ಆಗುತ್ತೆ. ಗೊತ್ತಾಗ್ತಾ ಇಲ್ಲ ನನಗೆ. ಸರಿ, ಒಂದು ಸಿನಿಮಾ ಇರುತ್ತೆ, ಉಪ್ಪಿ ಸರ್ದಲ್ಲ ಅದು. ಒಂದು ಸಿನಿಮಾ ನೋಡ್ತೀವಿ, ನೋಡ್ಬೇಕಾದ್ರೆ ಏನೋ ಫೋನ್ ಬರುತ್ತೆ, ಆಚೆ ಹೋಗ್ತೀವಿ ಬರ್ತೀವಿ. ಆ ಸಿನಿಮಾ ಮತ್ತೆ ನೋಡೋಕೆ ಕೂತ್ಕೊಂಡಾಗ ನಮಗೊಂದು ಲೈನ್ ಕ್ಲಾರಿಟಿ ಇರುತ್ತೆ, ಓ ಹಿಂಗಾಯಿತು, ಹಿಂಗೆ ಸಿನಿಮಾ ಈಗ ಹೋಗ್ತಿದೆ ಅಂತ 10 ನಿಮಿಷ ಗ್ಯಾಪ್ ಆಗಿರುತ್ತೆ. ಬಟ್ ಉಪ್ಪಿ ಸರ್ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅರ್ಥ ಆದರೆ ಮಾತ್ರ, ಫೋಕಸ್ ಆದರೆ ಮಾತ್ರ ಸೆಕೆಂಡ್ ಹಾಫ್ ಅರ್ಥ ಆಗುತ್ತೆ ಅಂತ. ಇಲ್ಲಪ್ಪ, ಎಲ್ಲ ಸಿನಿಮಾಗಳು ಹಾಗೆ ಅಲ್ವಾ. ಆ್ಯಕ್ಚುಲಿ ಒಂದು ಸ್ಟೋರಿ ಒಂದೇನೋ ರನ್ ಆಗ್ಬೇಕಾದ್ರೆ ನಿಮ್ಗೆ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಅನ್ಸುತ್ತಲ್ವಾ. ಬಟ್ ನಮಗೆ ಇಲ್ಲಿ ಬೇರೆ ಥರ ಆಗುತ್ತಲ್ಲ ಸರ್. ಉಪ್ಪಿ ಸರ್ ಈಗ ಸ್ಟಾರ್ಟಿಂಗಿಂದನೂ ನಮ್ಮ ಟೈಟ್ಲ್ ಕಾರ್ಡಿಂದ ಹಿಡಿದು ಎಂಡ್ವರೆಗೂ ನಮ್ಮನ್ನು ಕ್ಯೂರಿಯಾಸಿಟಿಯಿಂದ ಅಥವಾ ಏನೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನದಲ್ಲೇ ಹೋಗ್ತಾ ಇರುತ್ತೆ. ಅಲ್ಲಿನ ಒಂಚೂರು ಆ ಕಡೆ ಹೋಯ್ತು ಅಂದರೂ ನಮಗೆ ಕತೆ ಮಿಸ್ ಆಗುತ್ತೆ. ಬಟ್ ಬೇರೆ ಸಿನಿಮಾಗಳು ಆ ಥರ ಆಗಿಲ್ಲ ಅನ್ನೋ ನಂದು ಅನಿಸಿದ್ದು. ಇದು ನೀವು ಯಾವ ಥರ ಡಿಫೆನ್ಸ್ ಮಾಡ್ತೀರಾ ಸರ್, ಯಾವ ಥರ ಡಿಫೈನ್ ಮಾಡ್ತೀರಾ? ಅಲ್ಲ, ಇದು ನಿಮ್ಮ ಡೆಫಿನೇಷನ್ ಕರೆಕ್ಟ್ ಅದು. ಆ್ಯಕ್ಚುಲಿ ಅಂದರೆ ನಿಮಗೆ ಎಲ್ಲ ಒಂಚೂರು ಮಿಸ್ ಹೊಡೆದ್ರೆ ನನಗೆ ಮತ್ತೆ ಮಿಸ್ ಹೊಡಿತದೆ ಅನ್ನೋದು ಕರೆಕ್ಟ್ ಒಪಿನಿಯನ್ ಅದು. ಎಸ್ ಸರ್. ಕಲರ್ಫುಲ್ ಫ್ಲವರ್ಸ್, ಕಲರ್ಫುಲ್ ಮೈಂಡ್ಸ್ನೊಂದಿಗೆ ಟೈಟಲ್ ಕಾರ್ಡ್ ಶುರುವಾಗುತ್ತೆ. ಮೈಂಡ್ ಕಲರ್ಫುಲ್ಲಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದು ಸರ್? ನಿಮಗೆ ಅಲ್ಲೇ ತೋರಿಸಿದ್ದೀವಲ್ಲ, ಹೀರೋಯಿನ್ ತೋರಿಸ್ಬೇಕಾದ್ರೆ ವಿತ್ ಫ್ಲವರ್ಸಲ್ಲಿರೋ ಮೈಂಡ್ ತೋರಿಸಿದ್ದೀವಿ. ಸೊ ಅದನ್ನು ಕೂಡ ಅಷ್ಟೇ ಸಿಂಬಾಲಿಕ್ ಆಗಿ ಒಬ್ಬ ಆರ್ಟ್ ಡೈರೆಕ್ಟರ್ ತೋರಿಸ್ಬೇಕಂದ್ರೆ ಒಂದು ಟೋಟಲ್ ಅಟ್ಮಾಸ್ಫಿಯರ್, ಒಂದು ಬ್ರೈನು, ಟೆಕ್ನಿಕಲ್ ಆಗಿ ವರ್ಕ್ ಮಾಡ್ತಿರೋ ಬ್ರೈನು, ಆ ಥರ ಹಲವಾರು ಬ್ರೈನ್ಗಳಲ್ಲೇ ಟೈಟ್ಲ್ ಕಾರ್ಡ್ ಹೇಳಕ್ಕೆ ಟ್ರೈ ಮಾಡಿದ್ದೀವಿ. ಎಸ್ ಸರ್. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅನ್ನೋ ಉಪ್ಪಿ ಡೈಲಾಗ್ ಸತ್ಯ. ಉಪ್ಪಿಯ UI ಚಿತ್ರದ ಮೂಲಕ ನೋಡಿಗರಿಗೆ ದೇವರಂತೆ ಕಾಣ್ತಾರೆ ಉಪೇಂದ್ರ ಅವರು. ಅಂದರೆ ಏನೋ ಇದು ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅನ್ನೋ ಉಪ್ಪಿ ಡೈಲಾಗು ಸತ್ಯ. ಉಪ್ಪಿ UI ಚಿತ್ರದ ಮೂಲಕ ನೋಡುಗರಿಗೆ ದೇವರಂತೆ ಕಾಣ್ತಾರೆ. ನಿಮ್ಮ ಡೈಲಾಗ್ ಮೂಲಕ UI ಸಿನಿಮಾದಲ್ಲಿ ಉಪ್ಪಿ ಅವರು ದೇವರಂತೆ ಕಾಣ್ತಾರೆ, ಫ್ಯಾನ್ಸ್ಗೆ ಆ ಥರ ಅಭಿಮಾನ. ಇನ್ನೊಂದ್ಸತಿ ಹೇಳಿ ಫಸ್ಟ್ ಡೈಲಾಗ್ ಏನದು? ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಅಲ್ಲಿಗೆ ನಿಲ್ಲಿಸಿ. ಅದರ ಅರ್ಥ ಏನು? ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಅದರ ಅರ್ಥ ಏನು? ನಾನೇ ದೇವರು, ನಾನೇ ಗ್ರೇಟು ಅಷ್ಟೇ. UI ಅಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್. ಇದು ಚಿತ್ರದಲ್ಲಿ ಉಪ್ಪಿ ಕೊಟ್ಟಿರೋ ವ್ಯಾಖ್ಯಾನ. ಏನಂದ್ರೆ UI ಅಂದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್. ಇದು ಉಪೇಂದ್ರ ಅವರು UI ಸಿನಿಮಾದಲ್ಲಿ ಕೊಟ್ಟಿರೋ ವ್ಯಾಖ್ಯಾನ. ಅಲ್ಲ, ಅದನ್ನ ನೀವು ಹೆಂಗೆ ಬೇಕಾದ್ರೆ ತೊಗೊಬೋದು. ಇಲ್ಲಿ ನಾನು ಆ್ಯಕ್ಚುಲಿ ಒಂದು ಅಂತ ಮಾಡಿಲ್ಲ. ಅದು UI ಅಂದರೆ ಹಲವಾರು ಅರ್ಥಗಳಿದೆ ಅದರಲ್ಲಿ. ನೀವು ಯಾವ ಥರ ಬೇಕಾದ್ರೆ ನೋಡ್ಬೋದು. ಒಂದು ನಾಮ ಅನ್ಕೊಬೋದು, ಇಲ್ಲ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅನ್ಕೊಬೋದು. ಕೆಲವರು ಉಪಿ ಇಂಟೆಲಿಜೆನ್ಸ್ ಅಂತಾರೆ, ಅದು ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಸೊ ಆ ಥರ ಬೇರೆ ಬೇರೆ ವಿಷಯಗಳಿದಾವಲ್ಲ ಆ್ಯಕ್ಚುಲಿ. ಎಸ್ ಸರ್. ರಿಯಾಲಿಟಿಯನ್ನು ರಿಯಲ್ ಆಗಿ ಫೋಕಸ್ ಮಾಡಿ ನೋಡೋ ತಾಕತ್ತಿನ ಪ್ರಶ್ನೆ ಇದೆಯಾ? ಅದೇ ತಾನೇ ಪ್ರಶ್ನೆ. ಹೌದು, ಆ ಎಂಡಲ್ಲಿ ಹೇಳಿರೋದೇ ಅದೇ ತಾನೇ ಮೇಯ್ನಾಗಿ. ಎಸ್ ಸರ್. ಫೋಕಸ್ ಅನ್ನೋದು ಆ್ಯಕ್ಚುಲಿ ನಾವು ಫೋಕಸ್ ಮಾಡಿದ್ದೀವಿ, ನೀವು ನೋಡಬೇಕಷ್ಟೇ. ನಾವು ಫೋಕಸ್ ಔಟ್ ಇಟ್ ನೀವು ಫೋಕಸ್ ಮಾಡಿ ಅಂತ ಹೇಳಿಲ್ಲ. ಆ್ಯಕ್ಚುಲಿ ಫೋಕಸ್ ಇದೆ. ಆ ಲಾಸ್ಟ್ ಶಾಟ್ ನಿಮ್ಗೆ ಅರ್ಥ ಆದರೆ ನಿಮ್ಗೆ ಆ ಫಸ್ಟ್ದು ಲಾಸ್ಟ್ದು ಅರ್ಥ ಆಗ್ಬಿಡುತ್ತೆ. ಆಮೇಲೆ ಇದು ಅರ್ಥ ಆಗುತ್ತೆ ಅವಾಗ, ಅವನು ಕತೆ ಯಾಕೆ ಬಿಸಾಕ್ ಹೋಗ್ತಾನೋ ಅನ್ನೋದು ಅರ್ಥ ಆಗ್ಬಿಡುತ್ತೆ. ಹೌದು. 2 ಪಾತ್ರಗಳಲ್ಲಿ ಉಪೇಂದ್ರ ನಟನೆ ಮತ್ತು ಬರಹ ನಿಜಕ್ಕೂ ಅತ್ಯದ್ಭುತ ಅಂತ ನಮಗನ್ಸಿದೆ. ಆದರೆ ಅರ್ಥ ಆಗೋದಕ್ಕೆ ಸ್ವಲ್ಪ ತಡವಾಗುತ್ತೆ. ಯಾಕೆ ಸರ್? ಅದು ನಮ್ಮ, ಫಾರ್ ಎಕ್ಸಾಂಪಲ್ ನನಗೆ ಮೋಸ್ಟ್ಲಿ ನಿಮ್ಮ ಮೆಚುರಿಟಿ ಇಲ್ಲದೆ ಇರ್ಬೋದು. ಅಯ್ಯೋ ಇಲ್ಲ, ಅಥವಾ ನನಗೆ ಅಷ್ಟು ಅನುಭವ ಇಲ್ಲದೆ ಇರ್ಬೋದು. ಇಲ್ಲ ಹಾಗೆ ಅನ್ಕೊಳ್ಳೋದೇ ತಪ್ಪು. ನೀವು ಹಾಗೆ ಅನ್ಕೊಂಡು ನೋಡಲೇಬೇಡಿ ಪಿಕ್ಚರ್ನ. ಆ ಥರ ನೀವು ಏನೋ ಮಾಡಿದ್ದಾರೆ ಇವರು, ಹಂಗಲ್ಲ. ಆ್ಯಕ್ಚುಲಿ ಇಟ್ ಇಸ್ ಎ ಸಿನಿಮಾ. ನೀವು ಮಾಮೂಲಿ ನೋಡ್ತಾರೆ, ಸಿನಿಮಾ ಏನಿದೆಯೋ ಅಷ್ಟೇ ಹೇಳುತ್ತದು. ಎಸ್ ಸರ್. ನೀವು ತುಂಬ ಏನೇನೋ ಮಾಡೋಕ್ಕೆ ಹೋದ್ರೂ ಕೂಡ ಇದಾಗತ್ತೆ. ಆ್ಯಕ್ಚುಲಿ ಎಷ್ಟು ನಾರ್ಮಲ್ ಆಗಿ ನೋಡ್ರೆ ಕ್ಲೀನಾಗಿ ಅರ್ಥ ಆಗತ್ತೆ ನಿಮಗೆ. ಎಸ್ ಸರ್. ತಾಯಿ ನಿಜವಾದ ನಿಸ್ವಾರ್ಥಿ, ಹೌದು. ಆದರೆ ಆಕೆ ಜನ್ಮ ಕೊಡ್ತಿರೋದು ಎಂಥವರಿಗೆ? ಪಾಯಿಂಟ್ ಆಗುತ್ತಲ್ವ ಸರ್ ಇದು? ಅದೇ ಡೈಲಾಗಲ್ಲೇ ಹೇಳಿದ್ದೀವಿ. ಹೌದು, ಡೈಲಾಗಲ್ಲಿ ಹೇಳಿದ್ದೀರಾ. ಇದು ನಾನು ನಿಮ್ಮ ಪರ್ಸ್ನಲಾಗಿ ಬರ್ಕೊಂಡ್ರೆ ಸರ್, ಇದು ತಾಯಿ ಮಗ ಕೆಟ್ಟವನಾಗಲಿ ಒಳ್ಳೆಯವನಾಗಲಿ, ತಾಯಿಗೆ ಮಗನೇ. ಬೆಳೀತಾ ಅವನು ಹೇಗೆ ಕೆಟ್ಟವನಾಗ್ತಾನೆ ಗೊತ್ತಿರೋದಿಲ್ಲ. ಆಗಲೂ ಕೂಡ ತಾಯಿ ನಿಸ್ವಾರ್ಥಿ ಆಗಿರ್ತಾಳ ಅಥವಾ ಆಗಿರಬೇಕಾ? ಇಲ್ಲ, ಅದು ಪರ್ಸ್ನಲ್ ಕ್ವೆಶ್ಚನ್ ಅದು. ಆ್ಯಕ್ಚುಲಿ ನೀವು ಈ ಜನರಲ್ ಮಾಡೋಕ್ಕಾಗಲ್ಲ ಅದನ್ನು. ಏನು ಹೇಳಿ, ತಾಯಿ ಮಗನ ಸಂಬಂಧ ಎಲ್ಲ ಅದು ವೈಯಕ್ತಿಕವಾದ ಸಂಬಂಧ. ಅದು ಜನರಲ್ಲಾಗಿ ತಾಯಿ ಮಾತೃ ದೇವೋಭವ, ತಾಯಿ ಪ್ರೀತಿ ಅಂತಾರೆ. ಅದು ಅಷ್ಟೇ ಜನರಲ್ ಮಾಡ್ಬೋದು, ಅಷ್ಟೇ ಹೊರತು ಪರ್ಸ್ನಲ್ ಆಗಿ ಕೆಲವರು ಕೆಟ್ಟವನಾದರೂ ತಾಯಿ ಪ್ರೀತಿಸ್ತಾರೆ, ಒಳ್ಳೆಯವನಾದರೂ ಇಂಡಿವಿಜುವಲ್ ಇದು ಬರುತ್ತೆ. ಏನಕ್ಕಾದ, ಏನು ರೀಸನ್ನು, ಹಲವಾರು ಇದು ಬರುತ್ತೆ. ಆ್ಯಕ್ಚುಲಿ ಅದು ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅನ್ನೋದಲ್ವ ಸರ್? ಅಷ್ಟೇ. ಒಳ್ಳೆಯವನೋ ಕೆಟ್ಟವನು ಯಾಕಾದ ಅನ್ನೋ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಹೌದೌದೌದು. ಸ್ವಾರ್ಥ ಒಳ್ಳೆಯದ ಕೆಟ್ಟದ್ದ? ಮೇಷ್ಟ್ರು ಹೇಳ್ಕೊಡೋದೇನು ಸರ್? ಸ್ವಾರ್ಥ ಅನ್ನೋದು ಕೆಟ್ಟದ್ದು ಅಂತ ನಿಮ್ಮ ಡೈಲಾಗೆ ಅದು. ಬಟ್ ಆದರೆ ಇಲ್ಲಿ ತಾಯಿಗೆ ಅಗೇನ್ ಬರುತ್ತೆ ಪಾಯಿಂಟು. ಸೊ ಆ ಲೈನ್ ಇದೆಯಲ್ಲ, ಮೇಷ್ಟ್ರು ಹೇಳ್ಕೊಡೋದು ಸ್ವಾರ್ಥ ಕೆಟ್ಟದ್ದ ತಪ್ಪುದ್ದ ಅಂತೇಳಿ. ಸೊ ಅದ್ರ ಬಗ್ಗೆ ನಿಮ್ಮ ವ್ಯಾಖ್ಯಾನ?
ಅದರಲ್ಲೇ ಹೇಳಿದೀವಲ್ಲ, ಆ ಡೈಲಾಗಲ್ಲೇ ನಿಮ್ಗೆಲ್ಲ ಅರ್ಥ ಆಗಿರುತ್ತೆ. ಅದು ನಿಮ್ಮದು ಬೇಕು ಸರ್ ನನಗೆ. ನಂದೇ ನಾನಲ್ಲಿ ಹೇಳಿರೋದು. ನಾನು ಇನ್ನೇನು ಎಕ್ಸ್ಟ್ರಾ ಅಲ್ಲೇನೋ ಹೇಳಿ ಇಲ್ಲೇನೋ ಎಕ್ಸ್ಟ್ರಾ ಹೇಳೋದಕ್ಕೆ ಏನಿಲ್ಲ. ಅಲ್ಲಿ ಏನಿದೆಯೋ ಅದನ್ನು ಹಂಗೆ ಹೇಳಿದ್ದೀನಿ ಅಷ್ಟೇ. ಎಸ್. ಗ್ಯಾಂಗ್ಸ್ಟರ್ಸ್, ಮಾನ್ಸ್ಟರ್ಸ್, ಡೈನೋಸರ್ ಬೇಕಾಗಿಲ್ಲ, ಸರ್ವೈವರ್ ಬದುಕುಳಿಯೋನ್ ಬೇಕು. ಇದು ನಮ್ಮೊಳಗೆ ಇರುವಂಥ ಸರ್ವೈವರ ಅಥವಾ ಯಾರೋ ಬಂದು ನಮ್ಮನ್ನು ಬದುಕಿಸ್ತಾರೆ ಅನ್ನೋದು ಪ್ರಶ್ನೆ ಉಂಟು. ಸರ್ವೈವರ್ ಅಂದ್ರೆ ಏನಬ್ಬ? ಒಬ್ಬ ಅದರಿಂದ ಹೊರಗೆ ಬಂದು ಸರ್ವೈವ್ ಆಗೋ ನನಗೆ ಬೇಕು ಅಂದರೆ ಆ ಕಗ್ಗತ್ತಲೆಯ ಪ್ರಪಂಚದಲ್ಲಿ ಆ ಬ್ರೈನ್ ಒಳಗೆ ಸಿಕ್ಕಾಕೊಂಡಿರೋವಂಥನು ಎಷ್ಟು ಜನ ಹೆಂಗೆ ಒದ್ದಾಡ್ತಾ ಇದ್ದಾರೆ, ಅದರಿಂದ ಒಬ್ಬ ಹೊರಗೆ ಹೆಂಗೆ ಬರ್ತಾನೆ, ಆ ಸರ್ವೈವರೇ ಬೇಕಾಗಿರೋದು ನನಗೆ ಅಂತಾನಷ್ಟೇ. ಎಸ್ ಸರ್. ಶ್ರೀಮಂತರ ಬಳಿ ತಾವು ಕೆಲಸಕ್ಕಿಲ್ಲ, ನಾವೇ ಆತನನ್ನು ಆಸ್ಥಾನದಲ್ಲಿ ಕೂರಿಸಿದ್ದೀವಿ, ತಾಯಿಯನ್ನು ಪ್ರಕೃತಿ ಮಾತೆಗೆ ಹೋಲಿಸಿರೋ ಉಪೇಂದ್ರ. ಇಲ್ಲಿ 2 ಪ್ರಶ್ನೆ ಸರ್. ಸರ್ ನಿಜವಾಗಲೂ ನಾನು ಆ ಸೀನ್ ನೋಡಬೇಕಾದ್ರೆ ನನ್ನ ಥಾಟ್ ಬಂದಿದ್ದು, ಯಾರೋ ಒಬ್ಬ ಕಾಡಲ್ಲಿರ್ತಾರೆ, ಯಾವುದೊಬ್ಬರದು ಅವ್ರಿಗೆ ಅತ್ಯಾಚಾರ ಏನೋ ಆಗುತ್ತೆ, ಅವ್ರನ್ನ ಸಿನಿಮಾದಲ್ಲಿ ಅವ್ರದ್ದೇನೋ ಸ್ವಲ್ಪ ಇರುತ್ತೆ ಬ್ಯಾಕ್ಗ್ರೌಂಡ್ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾವು ಅಂತಾ ಇರ್ತೀವಿ ಯಾವಾಗಲೂ, ಭೂಮಿ ತಾಯಿ ಹೋಲಿಸ್ತಾ ಇರ್ತೀವಿ, ತಾಯಿನ ಸಹನೆ ಹೋಲಿಸ್ತಾ ಇರ್ತೀವಿ. ಸಿನಿಮಾದಲ್ಲಿ ಅವರು ಕೆಲವ್ರನ್ನ ಬಿಲ್ಡರ್ನ ಮಾಡ್ತೀರ, ಇನ್ನೊಬ್ಬರು ಏನೋ ಬೇರೆ ಬೇರೆ ಬಿಸ್ನೆಸ್ ಮಾಡಿ ಒಂದು ಹೆಣ್ಣನ್ನು ಇಟ್ಟು ಅಲ್ಲೂ ಆ ಒಂದು ಸೀನ್ ಕ್ರಿಯೇಟ್ ಮಾಡ್ತೀರಾ. ಆ ಸೀನ್ ಕ್ರಿಯೇಟ್ ಪ್ರಾಸೆಸ್ ಸ್ಟಾರ್ಟ್ ಹೇಗಾಯಿತು ಅನ್ನೋದು ಸರ್. ಕೆಲವು ಸಿನಿಮಾಗಳು ತೋರಿಸಿದ್ದಾರೆ, ಡೈರೆಕ್ಟಾಗಿ ಭೂಮಿ ಹಂಗೆ ಮಾಡಬೇಡಿ, ಪ್ರಕೃತಿ ಹಾಳು ಮಾಡಬೇಡಿ, ಮರ ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಆ ಸೀನ್ ಹುಟ್ಕೊಂಡಿದ್ದೆ ಏನದು? ಅದೇ ಅದನ್ನು ವಿಷುವಲಿ ಹೆಂಗೆ ಹೇಳ್ಬೋದು ಅಂತ ಆ್ಯಕ್ಚುಲಿ. ಅಂದರೆ ಅದನ್ನು ಒಂದು ಗ್ಲೋರಿಫೈ ಮಾಡಿ, ಪ್ರಕೃತಿ ಮಾತೆ ಹೆಂಗಿದ್ಲು ಅನ್ನೋಕ್ಕೆ ಅವಳಿಗೊಂದು ಕಲರ್ಫುಲ್ ಇದು ಕೊಟ್ಟು, ಚಿನ್ನ ಆಭರಣಗಳೆಲ್ಲ ಹಾಕಿ, ಫ್ಲವರ್ಸ್ ಎಲ್ಲ ತಲೆಗೆ ಹಾಕಿ, ಆ ಥರದ್ದೊಂದು ವಿಷುವಲಿ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಮ್ಮ ಕಾಸ್ಟ್ಯೂಮರ್ಸ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಸಹಾಯ ಇದೆ ಅದಕ್ಕೆ. ಆ ಥರ ಒಂದು ವಿಷುವಲ್ ಬರೋಕ್ಕೆ. ಆ ಹುಡುಗಿನೂ ಅಷ್ಟೇ, ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ. ಇವನ್ ಫೋಟೋಗ್ರಫಿಯಿಂದ ಹಿಡಿದು ಆ ಸೆಟ್ಟು, ಆ ಥರ ಒಂದು ಪ್ರಕೃತಿ ಇರೋವಂಥ ಒಂದು ಸೆಟ್ ಒಳಗಡೆ ಅದೊಂದು ಡ್ರಾಮ್ಯಾಟಿಕ್ ಆಗಿ ಮಾಡಿರೋವಂಥ ಒಂದು ಸೀನ್ ಅದು.